ವಾಣಿಜ್ಯ ನಗರಿ ಹುಬ್ಬಳ್ಳಿಯ ಹೃದಯ ಭಾಗದಲ್ಲಿರುವ ಕಿತ್ತೂರು ಚೆನ್ನಮ್ಮ ವೃತ್ತದಲ್ಲಿ ನಡೀತಾ ಇರುವ ಮಲ್ಟಿಲೆವೆಲ್ ಕಾರ್ ಪಾರ್ಕಿಂಗ್ ಯೋಜನೆ ಹಳ್ಳ ಹಿಡಿದಿದೆ. 2 ವರ್ಷದಲ್ಲಿ ಮುಗಿಬೇಕಾಗಿದ್ದ ಕಾಮಗಾರಿ 7 ವರ್ಷವಾದರೂ ಮುಗಿದಿಲ್ಲ. ಹುಬ್ಬಳ್ಳಿ ಧಾರವಾಡದಲ್ಲಿ ವಾಹನ ದಟ್ಟಣೆ ಹೆಚ್ಚಾಗ್ತಾ ಇರೋದನ್ನ ಗಮನಿಸಿ ಸ್ಮಾರ್ಟ್ ಸಿಟಿ ವತಿಯಿಂದ ಮಲ್ಟಿಲೆವೆಲ್ ಕಾರ್ ಪಾರ್ಕಿಂಗ್ ಯೋಜನೆ ರೂಪಿಸಿತ್ತು. ಚೆನ್ನಮ್ಮ ಸರ್ಕಲ್, ಜನತಾ ಬಜಾರ್ ಹಾಗೂ ಕೊಪ್ಪಿಕರ್ ರಸ್ತೆಯ ಮಾರುಕಟ್ಟೆ ಪ್ರದೇಶಕ್ಕೆ ಬರುವ ಜನರು ತಮ್ಮ ವಾಹನಗಳನ್ನು ಪಾರ್ಕ್ ಮಾಡೋದಕ್ಕೆ 50 ಕೋಟಿ ವೆಚ್ಚದಲ್ಲಿ 7 ಮಹಡಿಯ ಮಲ್ಟಿಲೆವೆಲ್ ಕಾರ್ ಪಾರ್ಕಿಂಗ್ ಕಾಂಪ್ಲೆಕ್ಸ್ ಇದಾಗಿತ್ತು. ಖಾಸಗಿ ಸಹಭಾಗಿತ್ವದಲ್ಲಿ ಒಟ್ಟು 50 ಕೋಟಿ ವೆಚ್ಚದಲ್ಲಿ 2018 ಡಿಸೆಂಬರ್ನಲ್ಲಿ ಕಾಮಗಾರಿಯನ್ನ ಆರಂಭಿಸಲಾಗಿತ್ತು. ಅಂದುಕೊಂಡಂತೆ ಆಗಿದ್ರೆ ಡಿಸೆಂಬರ್ 2020ಕ್ಕೆ ಕಾಮಗಾರಿ ಮುಗಿಬೇಕಾಗಿತ್ತು. ಆದರೆ ಗುತ್ತಿಗೆದಾರರ ನಿರ್ಲಕ್ಷ್ಯ, ಅಧಿಕಾರಿ ಅಸಡ್ಡೆಯಿಂದ ಅಕ್ಷರಶಃ ಹಳ್ಳ ಹಿಡಿದಿದೆ. ಅಧಿಕಾರಿಗಳು, ಶಾಸಕರು, ಸಚಿವರು, ಸಂಸದರ ಎಚ್ಚರಿಕೆ, ನೋಟಿಸ್, ದಂಡ ಪ್ರಯೋಗಿಸಿದ್ರೂ ಗುತ್ತಿಗೆದಾರ ಜಗ್ತಾ ಇಲ್ಲ. ಗುತ್ತಿಗೆದಾರ ನಿರ್ಲಕ್ಷ್ಯದಿಂದ ಕಾಮಗಾರಿ ಕುಂಟುತ್ತಾ ತೆವಳುತ್ತಾ ಸಾಗ್ತಾ ಇದೆ. ಇತ್ತೀಚೆಗೆ ಕಾಮಗಾರಿ ವಿಳಂಬ ಆಗಿದ್ರಿಂದ ಗುತ್ತಿಗೆದಾರರಿಗೆ 2.70 ಕೋಟಿ ದಂಡ ವಿಧಿಸಲಾಗಿತ್ತು. ಆದರೂ ತಲೆ ಕೆಡಿಸಿಕೊಳ್ಳದ ಗುತ್ತಿಗೆದಾರ ಸರ್ಕಾರಕ್ಕೆ ಸೆಡ್ಡು ಹೊಡೆದಿದ್ದಾರೆ. ಈ ಯೋಜನೆಯಿಂದ ರೋಸಿ ಹೋಗಿರುವ ಜನರು ಸರ್ಕಾರಕ್ಕೆ ಹಿಡಿ ಶಾಪ ಹಾಕ್ತಿದ್ದಾರೆ. ಇದು ಸ್ಮಾರ್ಟ್ ಸಿಟಿ ಯೋಜನೆಯ ಕರ್ಮಕಾಂಡದ ಕತೆ. 2 ವರ್ಷದಲ್ಲಿ ಮುಗಿಯಬೇಕಾಗಿದ್ದ ಕಾಮಗಾರಿ 7 ವರ್ಷ ಕಳೆದರೂ ಅರ್ಧವೂ ಕೂಡ ಪೂರ್ಣಗೊಂಡಿಲ್ಲ. ಹುಬ್ಬಳ್ಳಿ ನಗರದಲ್ಲಿ ನಿತ್ಯ ವಾಹನ ದಟ್ಟಣೆ ಹೆಚ್ಚಾಗ್ತಾ ಇದೆ. ವಾಹನಗಳ ಪಾರ್ಕಿಂಗ್ಗೆ ಸ್ಥಳಾವಕಾಶ ಸಿಗ್ತಿಲ್ಲ. ಮಾರುಕಟ್ಟೆಗೆ ಪ್ರದೇಶಕ್ಕೆ ಬರುವಂತ ಜನರು ವಾಹನಗಳನ್ನು ಪಾರ್ಕ್ ಮಾಡಲಿಕ್ಕೆ ಸಾಧ್ಯವಾಗ್ತಿಲ್ಲ ಅಂತೇಳಿ ಸ್ಮಾರ್ಟ್ ಸಿಟಿ ಯೋಜನೆಯಡಿ ಖಾಸಗಿ ಸಹಭಾಗಿತ್ವದಲ್ಲಿ 50 ಕೋಟಿ ವೆಚ್ಚ ಮಾಡಿ ಹುಬ್ಬಳ್ಳಿಯ ಹೃದಯ ಭಾಗದಲ್ಲಿ ಮಲ್ಟಿ ಲೆವೆಲ್ ಪಾರ್ಕಿಂಗ್ ಕಾಂಪ್ಲೆಕ್ಸ್ ಅನ್ನ ನಿರ್ಮಾಣ ಮಾಡಲಿಕ್ಕೆ 2018ರಲ್ಲಿ ಚಾಲನೆ ನೀಡಲಾಯಿತು. ಆದ್ರೆ ಇದುವರೆಗೆ ಕೂಡ ಕಾಮಗಾರಿ ಆಗ್ಲೇ ಹೇಳ್ತಾ ಇದ್ದೆ, ಕಾಮಗಾರಿ ಭೂಮಿ ಬಿಟ್ಟು ಮೇಲೆದ್ದಿಲ್ಲ. ಸುರೇಶ್ ಎಂಟರ್ಪ್ರೈಸಸ್ ಅನ್ನುವಂತಹ ಗುತ್ತಿಗೆದಾರರಿಗೆ ಈ ಕಾಮಗಾರಿಯನ್ನು ವಹಿಸಿಕೊಡಲಾಗಿತ್ತು. ಜನಪ್ರತಿನಿಧಿಗಳು, ಅಧಿಕಾರಿಗಳು ತಾಕೀತು, ನೋಟಿಸು, ಕೋಟ್ಯಾಂತರ ರೂಪಾಯಿ ದಂಡ ವಿಧಿಸಿದ್ರು ಕೂಡ ಗುತ್ತಿಗೆದಾರರು ಕಾಮಗಾರಿಗೆ ವೇಗ ನೀಡ್ತಾ ಇಲ್ಲ. ನೋಡಬಹುದು, ಇದೇ ಮಲ್ಟಿ ಲೆವೆಲ್ ಪಾರ್ಕಿಂಗ್ ಕಾಂಪ್ಲೆಕ್ಸ್. ಇದು ಚೆನ್ನಮ್ಮ ಸರ್ಕಲ್ ಮತ್ತು ಕೋರ್ಟ್ ವೃತ್ತ ಹಾಗೂ ಸಾಯಿಬಾಬಾ ಮಂದಿರ, ಏನು ರಾಯಣ್ಣ ಸರ್ಕಲ್ ಅಂತ ಕರಿತೇವೆ, ಈ 3 ಸರ್ಕಲ್ ಜೋಡಿಸುವಂತ ಸರ್ಕಲ್ ನಲ್ಲಿ ಈ ಕಾಂಪ್ಲೆಕ್ಸ್ ಅನ್ನು ಕಟ್ಟಲಾಗಿದೆ. ಮಾರ್ಕೆಟ್ಗೆ ಬರುವಂತವರು ಇಲ್ಲಿ ಜನತಾ ಬಜಾರ್ ಆಗಿರ್ಬೋದು, ಕೆಳಗಡೆ ಕೊಪ್ಪಿಕ ರಸ್ತೆಗೆ ಹೋಗಿರೋಗಿರ್ಬೋದು, ಇಲ್ಲಿ ಕಾರ್ಗಳನ್ನ ಪಾರ್ಕ್ ಮಾಡಿಕೊಂಡು ನೀವು ಹೋಗಬೇಕು ಅಂತ ಹೇಳಿ ಮಲ್ಟಿ ಸ್ಟೋರ್ 7 ಅಂತಸ್ತಿನ ಪಾರ್ಕಿಂಗ್ ಕಟ್ಟಡವನ್ನ ನಿರ್ಮಾಣ ಮಾಡಲಿಕ್ಕೆ ಗುತ್ತಿಗೆ ನೀಡಲಾಗಿತ್ತು. 7 ವರ್ಷ ಕಳೆದಿದೆ. ಯಾವುದೋ ಹಳ್ಳಿಯಲ್ಲಿ ಕುಗ್ರಾಮದಲ್ಲಿ ನಡೀತಿರುವಂತಹ ಕಾಮಗಾರಿ ಅಲ್ಲ, ನಗರದ ಹೃದಯ ಭಾಗದಲ್ಲಿ ನಡೀತಿರುವಂತಹ ಕಾಮಗಾರಿ. ಇಲ್ಲಿ ಜನಪ್ರತಿನಿಧಿಗಳು, ಅಧಿಕಾರಿಗಳು ಎಲ್ಲರೂ ಕೂಡ ಗುತ್ತಿಗೆದಾರರಿಗೆ ತಾಕೀತು ಮಾಡಿದ್ದಾರೆ, ನೋಟಿಸ್ ಕೊಟ್ಟಿದ್ದಾರೆ. ಸರಿಸುಮಾರು 7.5 ಕೋಟಿಯಷ್ಟು ದಂಡವನ್ನು ಕೂಡ ವಿಧಿಸಿದ್ದಾರೆ. ಆದರೆ ಕಾಮಗಾರಿ ಮಾತ್ರ ಮೇಲೇಳ್ತಾ ಇಲ್ಲ. ಆದ್ರೂ ಯಾಕೆ ಇದಕ್ಕೆ ಮೋಕ್ಷ ಕಲ್ಪಿಸಲಿಕ್ಕೆ ಅಧಿಕಾರಿಗಳು, ಜನಪ್ರತಿನಿಧಿಗಳು ಯಾಕೆ ಸ್ಟ್ರಾಂಗ್ ಆದಂತ ಡಿಸಿಷನ್ಸ್ ಅನ್ನು ತಗೊಳ್ತಿಲ್ಲ? ಇನ್ನಾದರೂ ಜನಪ್ರತಿನಿಧಿಗಳು, ಕೇಂದ್ರ ಸಚಿವರು, ರಾಜ್ಯದ ಅಧಿಕಾರಿಗಳೆಲ್ಲರೂ ಕೂಡ ಗುತ್ತಿಗೆದಾರರ ವಿರುದ್ಧ ಕಠಿಣವಾದಂತಹ ಕ್ರಮವನ್ನು ಜರುಗಿಸಿ ಕಾಮಗಾರಿಗೆ ವೇಗ ಕೊಡಿಸಬೇಕು ಅನ್ನುವಂತ ಒತ್ತಾಯವನ್ನ ಹುಬ್ಬಳ್ಳಿ ಧಾರವಾಡ ಜನರು ಮಾಡ್ತಾ ಇದ್ದಾರೆ. ಇದು ಸ್ಮಾರ್ಟ್ ಸಿಟಿ ಯೋಜನೆಯಡಿ ಕೈಗೊಂಡಂತ ಮಲ್ಟಿ ಲೆವೆಲ್ ಪಾರ್ಕಿಂಗ್ ಯೋಜನೆಯ ಕತೆ ಮತ್ತು ವ್ಯತೆ. ಹುಬ್ಬಳ್ಳಿಯಿಂದ ಕ್ಯಾಮರಾಮನ್ ನನ್ನ ಜೊತೆ ಗುರುರಾಜ್ ಉಗಾರ್, ಏಷ್ಯಾನೆಟ್ ಸುವರ್ಣ ನ್ಯೂಸ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.